ಯಾವಾಗ್ಲೂ ಹೊಟ್ಟೆ ಉಬ್ರ, ಹೊಟ್ಟೆ ಭಾರ ಅಂತ ಅನಿಸ್ತಿದ್ರೆ ಈ 5 ಆಹಾರಗಳು ಕಾರಣ ಇರ್ಬೋದು. ಈ 5 ಆಹಾರಗಳನ್ನ ಕಡಿಮೆ ಮಾಡೋದ್ರಿಂದ ನಿಮಗೆ ಬ್ಲೋಟಿಂಗು, ಹೆವಿನೆಸ್ ಕಡಿಮೆ ಅಂತ ಅನಿಸ್ಬೋದು. ಮೊದಲನೇ ಆಹಾರ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಕೆಲವೊಬ್ಬರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಅಂದ್ರೆ ಇದು ಒಂದು ಕಂಡೀಷನ್. ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಅಂಶನ ನಮ್ಮ ದೇಹ ಸರಿಯಾಗಿ ಡೈಜೆಸ್ಟ್ ಮಾಡ್ತಿರಲ್ಲ. ಅಂತವರಿಗೆ, ಕೆಲವೊಬ್ಬರಿಗೆ, ಎಲ್ರಿಗೂ ಇರುತ್ತೆ ಅಂತ ಹೇಳಲ್ಲ ನಾನು ಈ ಸಮಸ್ಯೆ, ಕೆಲವೊಬ್ಬರಿಗೆ ಇರುತ್ತೆ. ಅಂತವರಿಗೆ ಹಾಲಿನ ಉತ್ಪನ್ನಗಳನ್ನ ತಗೊಂಡಾಗ ಕೆಲವೊಂದು ಬ್ಲೋಟಿಂಗ್ ಆಗ್ತಿರುತ್ತೆ. ಬಟ್ ತುಂಬಾ ಜನರಿಗೆ ಆ ಸಮಸ್ಯೆ ಇದೆ ಅಂತ ಅವರು ಅದನ್ನ ಬಿಡೋ ತನಕ ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲವೊಬ್ಬರಿಗೆ ಹಾಲಿನ ಪ್ರಾಡಕ್ಟ್ ಗಳನ್ನ ಬಿಟ್ಟಾಗ ಅವ್ರ ಬ್ಲೋಟಿಂಗ್ ಸಮಸ್ಯೆ ಹೋಗುತ್ತೆ. ಎರಡನೇ ಆಹಾರ ಹಸಿ ತರಕಾರಿಗಳು. ಕೆಲವೊಬ್ಬರಿಗೆ ಈ ಸಲಾಡ್ ತಿನ್ನೋ ಅಭ್ಯಾಸ ಇರುತ್ತೆ. ಕ್ಯಾಬೇಜ್, ಬ್ರೋಕೊಲಿ ಈ ರೀತಿ ಎಲ್ಲ ಹಸಿ ಸಲಾಡ್ ಗಳನ್ನ ತಿಂತಿರ್ತಾರೆ. ಕೆಲವೊಂದು ತರಕಾರಿಗಳನ್ನ ಹಸಿಯಾಗಿ ತಿಂದಾಗ ಅದು ಡೈಜೆಷನ್ ಕಷ್ಟ ಆಗುತ್ತೆ. ನಿಮ್ಮ ಹೊಟ್ಟೆನಲ್ಲಿ ಜಾಸ್ತಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ್ಲೂ ಹಸಿ ತರಕಾರಿಗಿನ್ನ ಸ್ಟೀಮ್ಡ್ ಅಥವಾ ಕುಕ್ಡ್ ಬೆಟರ್. ಹಸಿ ತರಕಾರಿ ಒಂದು ಕಾಲದಲ್ಲಿ ರೆಕಮೆಂಡ್ ಮಾಡ್ತಾ ಇದ್ರು, ಬಟ್ ಇವಾಗಿರೋ ಪೆಸ್ಟಿಸೈಡ್, ಕೀಟನಾಶಕಗಳ ಬಳಕೆಯಿಂದ ಆದಷ್ಟು ಹಸಿ ತರಕಾರಿಗಳನ್ನ ಅವಾಯ್ಡ್ ಮಾಡೋದು ಬೆಟರ್. ಈಗಿನ ಕಾಲಕ್ಕೆ ತಕ್ಕಂತ ಅಡ್ವೈಸ್ ಏನು ಅಂದ್ರೆ ಸ್ಟೀಮ್ ಮಾಡಿರೋದು ಅಥವಾ ಬಾಯ್ಲ್ ಮಾಡಿರೋ ತರಕಾರಿಗಳನ್ನೇ ತಿನ್ನೋದು ಬೆಟರ್. ಮೂರನೇ ಆಹಾರ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಅಂದ್ರೆ ಸೋಡಾ, ಈ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಬರುತ್ತಲ್ಲ. ಕೆಲವೊಬ್ರು ಗ್ಯಾಸ್ ಆಗಿದೆ ಅಂತ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಕುಡಿತಾರೆ. ಬಟ್ ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ಅದು ಗ್ಯಾಸ್ ನ ಕಡಿಮೆ ಮಾಡಲ್ಲ, ಜಾಸ್ತಿ ಮಾಡುತ್ತೆ. ಊಟ ಆಗಿದ ತಕ್ಷಣ ಸಾಫ್ಟ್ ಡ್ರಿಂಕ್ ಕುಡಿಯೋ ಅಭ್ಯಾಸ ಇರೋರು ಅದನ್ನು ಕೂಡ ಕಟ್ ಮಾಡ್ಬೇಕಾಗುತ್ತೆ. ಇನ್ನು ನಾಲ್ಕನೇ ಕಾರಣ, ಬೇಳೆ ಮತ್ತು ಕಾಳುಗಳನ್ನ ಅಡಿಗೆ ಮಾಡಿದಾಗ ಕೆಲವೊಬ್ರು ಅದನ್ನ ನೆನೆಸಿಡ್ದೇನೆ ಅಡಿಗೆ ಮಾಡ್ತಾರೆ. ಮಿನಿಮಮ್ ಒಂದು ಓವರ್ ನೈಟ್ ನೆನೆಸಿಡೋದು, 6 ಅವರ್ಕಿನ ಹೆಚ್ಚಾಗಿ ಅದನ್ನ ನೆನೆಸಿಡ್ಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ಆಂಟಿ ನ್ಯೂಟ್ರಿಯೆಂಟ್ಸ್, ಹಾರ್ಡ್ ಡೈಜೆಸ್ಟ್ ಆಗುವಂತಹ ಕೆಲವೊಂದು ಫೈಬರ್ಸ್ ಇರುತ್ತೆ. ತುಂಬಾ ಫೈಬರ್ ಐಟಮ್ ಒಟ್ಟಿಗೆ ತಿಂದಾಗ ಕೆಲವೊಬ್ಬರಿಗೆ ಹೆವಿ ಅಥವಾ ಬ್ಲೋಟಿಂಗ್ ಅಂತ ಅನ್ಸ್ಬೋದು, ಜಾಸ್ತಿ ಫೈಬರ್ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇಲ್ಲದೆ ಇದ್ದಾಗ. ಸೊ ಅದಕ್ಕೆ ಅಡಿಗೆ ಮಾಡೋದಕ್ಕೆ ಮುಂಚೆ ಬೇಳೆಗಳು, ಕಾಳುಗಳನ್ನ ನೀರಲ್ಲಿ ನೆನೆಸಿಟ್ಟು ಅಡಿಗೆ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಗೋಧಿ, ಮೈದಾ, ಅಂದ್ರೆ ಮೈದಾದಲ್ಲಿ ಗ್ಲೂಟೆನ್ ಅನ್ನೋ ಅಂಶ ಏನಿರುತ್ತೆ, ಕೆಲವೊಬ್ಬರಿಗೆ ಗ್ಲೂಟೆನ್ ಇಂಟಾಲರೆನ್ಸ್ ಇರುತ್ತೆ. ಅವರಿಗೆ ಆ ಗ್ಲೂಟೆನ್ ಆಹಾರನ ಬಿಡೋದ್ರಿಂದ ಕೂಡ ಅವರಿಗೆ ಆ ಹೆವಿನೆಸ್, ಡೈಜೆಷನ್ ಡಿಸ್ಕಂಫರ್ಟ್ ಕಡಿಮೆ ಇರುತ್ತೆ. ಮತ್ತೆ ಕೆಲವೊಬ್ಬರಿಗೆ ಗಾಲ್ ಬ್ಲಾಡರ್, ಪಿತ್ತಕೋಶದಲ್ಲಿ ಕಲ್ಲುಗಳು ಅಥವಾ ಫ್ಯಾಟಿ ಲಿವರ್ ಈ ತರ ಸಮಸ್ಯೆ ಇರೋರಿಗೂ ಹೆವಿ ಬ್ಲೋಟಿಂಗ್ ಇಶ್ಯೂಸ್ ಇರುತ್ತೆ. ಇವರು ಹೆಚ್ಚಿನ ಆಯಿಲ್, ಅಂದ್ರೆ ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರಗಳನ್ನ ಕಡಿಮೆ ಬಳಸಬೇಕು. ಹೈ ಫ್ಯಾಟ್ ಫುಡ್ ನ ಡೈಜೆಸ್ಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾರಿಗೆ ಬ್ಲೋಟಿಂಗ್ ಅಥವಾ ಹೆವಿನೆಸ್ ಫೀಲಿಂಗ್ ಇದೆ ಅವರಿಗಾಗಿ. ನೀವೆಲ್ಲ ತಿಂದು ಆರಾಮಾಗಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ನಂದೇನು ಕಮೆಂಟ್ ಇಲ್ಲ. ಬಟ್ ಯಾರಿಗೆ ಈ ಸಮಸ್ಯೆಗಳಿದೆ ಅವರೆಲ್ಲ ಈ ಆಹಾರಗಳನ್ನ ಬಿಟ್ಟು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದು ಅಂತ ಹೇಳ್ತಾರೆ. ಎಲಿಮಿನೇಷನ್ ಡಯಟ್ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಆಹಾರಗಳನ್ನ ಸ್ವಲ್ಪ ದಿನ ಬಿಟ್ಟು ಒಂದೊಂದಾಗಿ ರೀಇಂಟ್ರೊಡ್ಯೂಸ್ ಮಾಡಿ ನೋಡ್ಬೋದು. ನೀವು ಒಂದು 2 ವೀಕ್ಸ್ ಅಲ್ಲಿ ನಿಮಗೆ ಕೆಲವೊಂದು ಆಹಾರಗಳು ಸೆಟ್ ಆಗ್ಬೋದು, ಕೆಲವೊಂದು ಆಹಾರಗಳು ಸೆಟ್ ಆಗದೇನೂ ಇರ್ಬೋದು. ಸೊ ಎಲಿಮಿನೇಟ್ ಮಾಡಿ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರಿಂದ ಯಾವ್ದು ನಿಮಗೆ ಸೆಟ್ ಆಗುತ್ತೆ, ಯಾವ್ದು ಸೆಟ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಸೊ ಹೀಗೆ ಹೆಲ್ದಿ ಟಿಪ್ಸ್ ಗಳಿಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡಿ.